ಆಫ್ ದ ರೆಕಾರ್ಡ್ ವೀಕ್ಷಕರೇ ನಮಸ್ಕಾರ. ಅಘೋರಿಗಳ ಬಗೆಗಿನ ಮಾಹಿತಿ ಸರಣಿಯ 2ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಅಘೋರ ಪಂಥ ಇದು ವೇದಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದ್ದರೂ ಅದರ ಹಿಂದಿನ ಕಾಠಿಣ್ಯದ ಕಾರಣ ಆಧುನಿಕ ಯುಗದಲ್ಲಿ ಇದನ್ನ ಆಚರಣೆಗೆ ತಂದವರು ಕಡಿಮೆ. ಹಾಗೆ ನೋಡಿದ್ರೆ 7ನೇ ಶತಮಾನದಲ್ಲೇ ಭಾರತಕ್ಕೆ ಬಂದಿದ್ದ ಚೀನಿ ಪ್ರವಾಸಿಗ ಹ್ಯೂನ್ ತ್ಸಾಂಗ್ ಅಘೋರಿಗಳನ್ನ ಕಂಡಿದ್ದರ ಬಗ್ಗೆ ಬರೆದುಕೊಂಡಿದ್ದಾನೆ. ಹೇಳಿ ಕೇಳಿ ಚೀನಿ ಪ್ರವಾಸಿಗ ಭಾರತದಲ್ಲಿನ ಧಾರ್ಮಿಕ ವಿಚಾರದ ಬಗ್ಗೆ ಯಾಕೆ ಬರೆದ ಅಂತ ಹುಡುಕಿದ್ರೆ ಅದಕ್ಕೊಂದು ಕುತೂಹಲಕರ ಕಾರಣನೂ ಸಿಗುತ್ತೆ. ಹ್ಯೂನ್ ತ್ಸಾಂಗ್ ಸಾಮಾನ್ಯ ಟೂರಿಸ್ಟ್ ಆಗಿರಲಿಲ್ಲ. ಭಾರತದ ಧಾರ್ಮಿಕತೆಯ ಬಗ್ಗೆ ವಿಶೇಷ ಆಕರ್ಷಣೆ ಹೊಂದಿ ಆತ ಇಲ್ಲಿಗೆ ಬಂದಿದ್ದ. ಈ ಮಣ್ಣಿನಲ್ಲಿ 7 ವರ್ಷಗಳ ಕಾಲ ಅಡ್ಡಾಡಿದ್ದ ಆತನಿಗೆ ಮೋಕ್ಷದೇವ ಅನ್ನುವ ಭಾರತೀಯ ಹೆಸರನ್ನ ನಮ್ಮವರು ಪ್ರೀತಿಯಿಂದ ನೀಡಿದ್ರು. ಮೈ ತುಂಬಾ ಬೂದಿ ಬಳಿದುಕೊಂಡು ಮಾನವ ಮೂಳೆಗಳಿಂದ ಮಾಡಿದ ಹಾರವನ್ನ ಕುತ್ತಿಗೆಗೆ ಹಾಕಿ ಧ್ಯಾನಸ್ಥರಾಗಿ ಕೂತಿದ್ದ ಅಘೋರಿಗಳನ್ನ ಕಣ್ಣಾರೆ ಕಂಡರೂ ಅವರನ್ನು ಮಾತನಾಡಿಸೋ ಧೈರ್ಯ ಹ್ಯೂನ್ ತ್ಸಾಂಗ್ಗೆ ಬರಲಿಲ್ಲ. ಅಘೋರಿಗಳ ಉಪಾಸನಾ ವಿಧಾನ ಅಷ್ಟರ ಮಟ್ಟಿಗೆ ಕಠೋರವಾಗಿತ್ತು. ಹಾಗಾಗಿ ಹ್ಯೂನ್ ತ್ಸಾಂಗ್ ನಂತರ ಅಘೋರಿಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅಪರೂಪ ಅಂತಾನೆ ಹೇಳಬೇಕು. 7ನೇ ಶತಮಾನದ ನಂತರ ಬೌದ್ಧ ಧರ್ಮವು ಜಾಸ್ತಿ ಪ್ರಚಾರಕ್ಕೆ ಬಂದ ಕಾರಣ ಅಘೋರ ಪಂಥ ಜನಮಾನಸದಿಂದ ಸ್ವಲ್ಪ ದೂರನೇ ಉಳಿತು ಅನ್ನಬಹುದು. ಆ ಅವಧಿಯಲ್ಲಿ ಬೆರಳೆಣಿಕೆಯಲ್ಲಿ ಇದ್ದ ಅಘೋರಿಗಳು ಅವರ ಪಂಥ ಮುಂದೊಂದು ದಿನ ಮತ್ತೆ ಪ್ರವರ್ಧಮಾನಕ್ಕೆ ಬರುತ್ತೆ ಅಂತಾನೆ ನಂಬಿ ದೀರ್ಘ ತಪಸ್ಸಲ್ಲಿ ನಿರತರಾಗಿದ್ರು. ಆ ನಂತರದ ಕಾಲಘಟ್ಟದಲ್ಲಿ ಅಘೋರ ಪಂಥಕ್ಕೆ ಮರುಜೀವ ನೀಡಿದ ದಾರ್ಶನಿಕನ ಬಗ್ಗೆ ಸದ್ಯದಲ್ಲೇ ಹೇಳ್ತೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಶಾಸ್ತ್ರಗಳಲ್ಲಿ ಅಘೋರ ಪಂಥದ ಬಗ್ಗೆ ಬರೋ ಉಲ್ಲೇಖಗಳನ್ನ ಒಂದು ಸಲ ನೋಡ್ಕೊಂಡು ಬಂದು ಬಿಡೋಣ. ಅಘೋರಿಗಳ ಐತಿಹಾಸಿಕ ಮಹತ್ವ ತಿಳಿಯೋದಕ್ಕೆ ಇದು ಬಹಳಾನೇ ಮುಖ್ಯ. ಅಷ್ಟಕ್ಕೂ ವೇದಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಅಘೋರ ಪಂಥದ ಉಲ್ಲೇಖವೇ ಬರೋದಿಲ್ಲ. ನಂತರದ ಕಾಲಘಟ್ಟದ ಆಗಮಶಾಸ್ತ್ರದಲ್ಲೂ ಅಘೋರ ಪದ್ಧತಿಯ ಉಪಾಸನಾ ವಿಧಾನದ ಬಗ್ಗೆ ಪ್ರಸ್ತಾಪಗಳಿಲ್ಲ. ಆದರೆ ಆಗಮಶಾಸ್ತ್ರದ ನಂತರ ಬರೋ ಉಪಾಗಮದಲ್ಲಿ ಅಘೋರ ವಿಧಾನದ ಉಲ್ಲೇಖವಿದೆ. ಮೋಕ್ಷದ ಹಾದಿಗೆ ಅಘೋರವು ಒಂದು ಮಾರ್ಗ ಅನ್ನುತ್ತೆ ಉಪಾಗಮಶಾಸ್ತ್ರ. ಹಾಗೆಂದು ಅಘೋರ ಉಪಾಸನೆಗೆ ಉಪಾಗಮಶಾಸ್ತ್ರ ಇದಂ ಇತ್ತಂ ಅಂತ ಮಾರ್ಗಸೂಚಿಯನ್ನ ಹಾಕೋದಿಲ್ಲ. ಬದಲಾಗಿ ಇದು ಗುರುವಿನ ಮಾರ್ಗಸೂಚಿಯ ಅನುಸಾರ ನಡೆಸಬೇಕಾದ ಉಪಾಸನಾ ಪದ್ಧತಿ ಅನ್ನೋದಕ್ಕೆ ಉಪಾಗಮದಲ್ಲೂ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಶಕ್ತಿ ಮಾರ್ಗದಲ್ಲಿಯೂ ಅಘೋರದ ಉಲ್ಲೇಖವಿದೆ. ಶಕ್ತಿ ಮಾರ್ಗದಲ್ಲಿ ಉಲ್ಲೇಖಿಸಲಾದ ಕೌಲ ಮಾರ್ಗದಲ್ಲಿ ಅಘೋರ ಪದ್ಧತಿಯ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ಕೌಲ ಅಂದರೆ ಅತಿ ಕಠಿಣವಾದದ್ದು ಅನ್ನುವ ಅರ್ಥ. ಆಸನ, ಪ್ರಾಣಾಯಾಮ, ಮುದ್ರಾ, ಮಂತ್ರಗಳ ಮುಖೇನ ತಂತ್ರವಿದ್ಯೆಯನ್ನ ತನ್ನದಾಗಿಸಿಕೊಳ್ಳೋ ಅಘೋರ ಪದ್ಧತಿಯಲ್ಲಿ ಗುರುವಿನ ಮಾರ್ಗದರ್ಶನಕ್ಕೆ ಮಹತ್ವ. ಆದರೆ ಅಘೋರ ಪಂಥದಲ್ಲಿ ಗುರು ಅಂದರೆ ಮಠ ಕಟ್ಟಿಕೊಂಡು ಎಸಿ ಕಾರಲ್ಲಿ ತಿರುಗಾಡ್ತಾ ಭಾಷಣ ಮಾಡುವ ವಸೂಲಿ ಗಿರಾಕಿಗಳಲ್ಲ. ಅಷ್ಟಕ್ಕೂ ಅಯೋಗ್ಯರನ್ನ ಗುರು ಅಂತ ಸ್ವೀಕರಿಸಿದ್ರೆ ಬದುಕೆ ಅತಿ ದೊಡ್ಡ ಶಿಕ್ಷೆಯನ್ನ ವಿಧಿಸುತ್ತೆ ಅಂತ ಅಘೋರ ಪಂಥ ಮಾತ್ರವಲ್ಲ, ಸ್ವತಃ ಆಚಾರ್ಯ ಶಂಕರರೇ ಹೇಳಿದ್ದಾರೆ. ಮಾಯೆಯನ್ನು ಮೀರಿ ಬ್ರಹ್ಮ ಸಾಕ್ಷಾತ್ಕಾರದ ಆನಂದದ ಅನುಭೂತಿಗಾಗಿ ಸರಿಯಾದ ಗುರುವಿನ ಆಯ್ಕೆಯು ಉಪಾಸನೆಯಷ್ಟೇ ಮುಖ್ಯ. ಹಾಗಾಗಿ ಸಾಕ್ಷಾತ್ ಶಿವನ ಅಂಶವನ್ನೇ ಇಟ್ಟುಕೊಂಡು ಜನಿಸಿದ ಕಿನಾರಾಮ್ ಯೋಗಿಗಳನ್ನ ಎಲ್ಲಾ ಅಘೋರಿಗಳು ಪ್ರಶ್ನಾತೀತವಾಗಿ ಒಪ್ಪಿಕೊಳ್ಳುತ್ತಾರೆ. ಕಿನಾರಾಮ್ ಯೋಗಿಗಳು 18ನೇ ಶತಮಾನದಲ್ಲಿ ಅಘೋರ ಸಂಪ್ರದಾಯದ ಪುನರುತ್ಥಾನಕ್ಕೆ ಕಾರಣವಾದರು. ಅವರು ಜೀವಿಸಿದ ಕಾಲ ಕೇಳಿದ್ರೆ ನೀವೊಮ್ಮೆ ಬೆಕ್ಕಸ ಬೆರಗಾಗ್ತೀರಾ. ಯಾಕಂದ್ರೆ ಕಿನಾರಾಮ್ ಯೋಗಿಗಳು ಬದುಕಿದ್ದಿದ್ದು ಬರೋಬ್ಬರಿ 170 ವರ್ಷಗಳು. ಅಂತಹ ಕಿನಾರಾಮ್ ಬಾಬಾರಿಗೆ ಭಕ್ತರು ಕಾಶಿಯಲ್ಲಿ ಒಂದು ಮಂದಿರವನ್ನ ಕಟ್ಟಿದ್ದಾರೆ. ಆ ಮಂದಿರ ಅಘೋರಿಗಳಿಗೆ ಒಂದು ಪವಿತ್ರ ಕ್ಷೇತ್ರ. ಅಂದಹಾಗೆ ಕಿನಾರಾಮ್ ಬಾಬಾರ ಆಯುಷ್ಯವೇ ನಾವೆಲ್ಲ ಬೆರಗಾಗುವ ವಿಚಾರವಾದ್ರೆ ಅದಕ್ಕಿಂತಲೂ ಮತ್ತಷ್ಟು ವಿಸ್ಮಯಕಾರಿ ವಿಚಾರವನ್ನ ಈಗ ಹೇಳ್ತೀವಿ, ಕೇಳಿ. ಈ ಭೂಮಿಯಲ್ಲಿ ಹುಟ್ಟೋ ಪ್ರತಿಯೊಬ್ಬರಿಗೂ ಇಂತಿಷ್ಟೇ ಅಂತ ಆಯಸ್ಸಿರುತ್ತೆ. ಆ ಆಯಸ್ಸು ಮೀರಿದ ಮೇಲೆ ಯಾರೂ ಬದುಕೋಕೆ ಸಾಧ್ಯವಿಲ್ಲ. ಆದರೆ ಅಘೋರಿಗಳು ಮಾತ್ರ ಕಠಿಣ ಉಪಾಸನೆಯಿಂದ ಪಡೆದುಕೊಂಡ ಅತಿಮಾನುಷ ಶಕ್ತಿಯಿಂದ ಆತ್ಮಕ್ಕೆ ಮೋಕ್ಷ ಸಿಗುವವರೆಗೂ ಜೀವಿಸ್ತಾರೆ. ಹಾಗೆ ದೇಹದ ಆಯಸ್ಸಿನ ಆಚೆಗೂ ಬದುಕೋದಕ್ಕೆ ಅವರು ಅನುಸರಿಸೋ ಸೂತ್ರ ಪರಕಾಯ ಪ್ರವೇಶ. ಸಾವು ಅನ್ನೋದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಅನ್ನೋದು ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳಲ್ಲಿವೆ. ಜೊತೆಗೆ ಶಾಸ್ತ್ರ ಪುರಾಣಗಳು ಅದನ್ನೇ ಹೇಳಿವೆ.
ಅಘೋರಿಗಳ ದೇಹಕ್ಕೆ ಆಯಸ್ಸು ಮುಗಿತಿದ್ದ ಹಾಗೆ ಅವರ ಆತ್ಮ ಬೇರೊಂದು ದೇಹಕ್ಕೆ ಪ್ರವೇಶ ಮಾಡುತ್ತೆ. ಅಂದಹಾಗೆ ಕೆಲವರು ಒಮ್ಮೆ ಸತ್ತು ಮತ್ತೆ ಜೀವಂತವಾದ್ರಂತೆ ಅನ್ನೋ ಕೆಲವು ಪ್ರಕರಣಗಳನ್ನ ನೀವು ಕೇಳಿರಬಹುದು. ಹಾಗೆ ಸತ್ತು ಮರುಜೀವ ಪಡೆದಾಗ ಆ ವ್ಯಕ್ತಿಯ ಮನಸ್ಸು ಮತ್ತು ವ್ಯಕ್ತಿತ್ವ ಸಂಪೂರ್ಣ ಬದಲಾಯಿತು ಅಂತ ಅಂಥ ಪ್ರಕರಣಗಳನ್ನ ಹತ್ತಿರದಿಂದ ಕಂಡವರು ದಾಖಲಿಸಿದ್ದಾರೆ. ಅದು ಪರಕಾಯ ಪ್ರವೇಶದ ಪರಿಣಾಮ. ಆತ್ಮವು ಮೋಕ್ಷ ಪ್ರಾಪ್ತಿಯವರೆಗೂ ಇಹಲೋಕದಲ್ಲೇ ಇರುತ್ತೆ. ಆದರೆ ಪರಕಾಯ ಪ್ರವೇಶ ಮಾಡುವ ಅಘೋರಿಗಳ ಆತ್ಮ ಮೋಕ್ಷ ಪ್ರಾಪ್ತಿಯವರೆಗೂ ಒಂದು ಕಾಯದಿಂದ ಮತ್ತೊಂದು ಕಾಯಕ್ಕೆ ದೇಹಾಂತರ ಮಾಡ್ತಾನೇ ಸಾಗುತ್ತೆ. ಹಾಗಾಗಿನೇ ಅತಿ ಹೆಚ್ಚು ಮೃತ ಶರೀರಗಳು ಬರುವ ಕಾಶಿ ಇವರ ಪಾಲಿಗೆ ಅತ್ಯಂತ ನೆಚ್ಚಿನ ತಾಣ. ಆದರೆ ಅಘೋರಿಗಳ ಪಾಲಿಗೆ ದೇಹಾಕೃತಿ ಎಂದರೆ ಸಾಧನೆ ಮತ್ತು ಉಪಾಸನೆಗಳಿಗಾಗಿ ಇರುವ ಒಂದು ಸಾಧನ ಮಾತ್ರ. ಸೃಷ್ಟಿಯ ಪಂಚಭೂತಗಳನ್ನ ತಮ್ಮ ವಶ ಮಾಡಿಕೊಳ್ಳುವಷ್ಟು ಸಾಧನೆ ಮಾಡಿದ ಅಘೋರಿಗಳಿಗೆ ವಿಶೇಷ ಶಕ್ತಿಗಳು ಪ್ರಾಪ್ತವಾಗುತ್ತವೆ. ಆ ಶಕ್ತಿಯ ಸಹಾಯದಿಂದ ತರ್ಕಕ್ಕೆ ನಿಲುಕದ ಸಂಗತಿಗಳನ್ನು ಇವರು ಸಾಧಿಸುತ್ತಾರೆ. ನೀರಿನ ಮೇಲೆ ನಡೆಯುವುದು, ವಸ್ತುಗಳನ್ನ ಗಾಳಿಯಲ್ಲಿ ತೇಲಿಸುವುದು, ಕಠೋರ ಹಿಮವನ್ನು ಲೆಕ್ಕಿಸದೆ ಧ್ಯಾನದಲ್ಲಿ ನಿರತರಾಗೋದು ಅವೆಲ್ಲ ಅಘೋರಿಗಳ ಶಕ್ತಿ ಸಾಧನೆಯ ಪರಿಣಾಮ. ಅವರಿಗೆ ಪ್ರಾಕೃತಿಕ ವಿಕೋಪಗಳನ್ನು ನಿಯಂತ್ರಿಸುವ ಶಕ್ತಿ ಇದೆ. ಆದರೆ ಹಾಗೆ ಬಾಹ್ಯ ಪ್ರಪಂಚದ ನಿಯಂತ್ರಣ ಕೇಳಿದಾಗಲೆಲ್ಲ ಅವರ ಉಪಾಸನಾ ಶಕ್ತಿಯಲ್ಲಿನ ಒಂದಂಶ ಅವರಿಂದ ವ್ಯಯವಾಗಿ ಬಿಡುತ್ತೆ. ಈ ಕಾರಣದಿಂದ ಅವರು ಅಷ್ಟಾಗಿ ಅವರ ವಿದ್ಯೆಗಳ ಪ್ರದರ್ಶನಕ್ಕಿಡುವ ಗೋಜಿಗೆ ಹೋಗೋದಿಲ್ಲ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ನಾಗ ಸಾಧುಗಳೇ ಬೇರೆ, ಅಘೋರಿಗಳೇ ಬೇರೆ. ನೋಡೋದಕ್ಕೆ ಒಂದೇ ರೀತಿಯ ವೇಷಭೂಷಣ ಇದ್ರೂ ಎರಡೂ ಪಂಥಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ. ನಾಗ ಸಂಪ್ರದಾಯಕ್ಕೆ ಅಖಾಡಗಳು ಕೇಂದ್ರ ಬಿಂದು, ಆದರೆ ಅಘೋರಿಗಳಿಗೆ ಅಖಾಡಗಳಿಲ್ಲ. ನಾಗ ಸಾಧುಗಳು ಆಚಾರ್ಯ ಶಂಕರರನ್ನೇ ಆದಿಗುರುವಾಗಿ ಪರಿಗಣಿಸ್ತಾರೆ. ಆದರೆ ಅಘೋರಿಗಳು ಗುರುಭ್ಯೋ ನಮಃ ಅನ್ನೋದು ಗುರು ದತ್ತಾತ್ರೇಯರಿಗೆ. ನಾಗ ಸಾಧುಗಳು ಧರ್ಮದ ರಕ್ಷಕರು, ಆದರೆ ಅಘೋರಿಗಳಿಗೆ ಅಂತರಂಗವೇ ಪರಧರ್ಮ, ಶಿವ ಸಾಕ್ಷಾತ್ಕಾರವೇ ಪರಮೋಚ್ಚ ಸತ್ಯ. ನಾಗ ಸಾಧುಗಳು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ, ಆದರೆ ಅಘೋರಿಗಳಿಗೆ ಈ ಒತ್ತಾಯವೂ ಇಲ್ಲ. ನಾಗ ಸಾಧುಗಳು ಭಿಕ್ಷೆ ಬೇಡಬಹುದು, ಅಘೋರಿಗಳಿಗೆ ಭಿಕ್ಷಾಟನೆಯೂ ನಿಷಿದ್ಧ. ಹೀಗೆ ಚಿತ್ರ ವಿಚಿತ್ರ ವಿಚಾರಗಳನ್ನು ಕೇಳಿದಾಗ ಅಘೋರಿಗಳಿಂದ ಜನಸಾಮಾನ್ಯರಿಗೇನಾದರೂ ತೊಂದರೆ ಆಗುತ್ತಾ ಅನ್ನೋ ಅನುಮಾನವು ನಿಮ್ಮನ್ನು ಕಾಡಬಹುದು. ಆದರೆ ನಿಮಗೆ ಗೊತ್ತಿರಲಿ, ಅಘೋರಿಗಳ ದಿವ್ಯ ಶಕ್ತಿಗಳು ಇರೋದು ದುರ್ವಿನಿಯೋಗಕ್ಕಲ್ಲ. ಹಾಗೊಂದು ವೇಳೆ ಅಮಾಯಕರ ಮೇಲೆ ಇವರ ಶಕ್ತಿಯ ದುರ್ವಿನಿಯೋಗವಾದರೆ ಅದಕ್ಕೆ ಅವರೂ ಬೆಲೆ ತೆರಬೇಕು. ಅದರಿಂದ ಅವರ ಮೋಕ್ಷ ಮಾರ್ಗ ಇನ್ನಷ್ಟು ಕಠಿಣವಾಗುತ್ತೆ. ಅಘೋರಿಗಳು ರುದ್ರನನ್ನು ಹಾಗೂ ಪ್ರಕೃತಿಯನ್ನು ಮಾತ್ರ ಆರಾಧಿಸ್ತಾರೆ. ಅದನ್ನೇ ನಾವು ಶಿವ ಮತ್ತು ಪಾರ್ವತಿ ಅಂತೀವಿ. ಆದರೆ ನಮ್ಮ ಸಾತ್ವಿಕ ಆರಾಧನೆಗಳ ದೃಷ್ಟಿಯಲ್ಲಿ ಅಘೋರಿಗಳ ಆರಾಧನಾ ಪದ್ಧತಿಯೇ ಭೀಕರ ಮತ್ತು ಭೀಭತ್ಸ. ಇವರ ಅಂತಹ ಜೀವನವೇ ಅಘೋರಿಗಳನ್ನ ಸಮಾಜದಿಂದ ದೂರ ಇರುವಂತೆ ಮಾಡಿದೆ. ಆದರೆ ತಮಗೆ ಸಮಾಜ ಮುಖ್ಯವಲ್ಲ, ಬದಲಾಗಿ ಭಗವತ್ ಸಾಕ್ಷಾತ್ಕಾರ ಒಂದೇ ಸತ್ಯ ಅನ್ನುತ್ತಾರೆ ಅಘೋರಿಗಳು. ಸಮಾಜವನ್ನು ನಡುಗಿಸುವಂತೆ ಜೀವನ ನಡೆಸೋ ಅಘೋರಿಗಳ ಬದುಕು ನಿಜಕ್ಕೂ ವಿಸ್ಮಯಕಾರಿ ಹಾಗೂ ಕಲ್ಪನಾತೀತ.